ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 7 days ವೇಟ್ ಲಾಸ್ ಚಾಲೆಂಜ್ನ ಡಯಟ್ ಪ್ಲಾನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು 700 ಕ್ಯಾಲೋರೀಸ್ ಡಯಟ್ ಪ್ಲಾನ್. ಸೊ 7 daysನಲ್ಲಿ ಈ 700 ಕ್ಯಾಲೋರೀಸ್ ಡಯಟ್ನ ತಿಂದ್ಕೋತಾ ನಾವು ಈ 7 daysನಲ್ಲಿ 5 kg ನಾವು ವೇಟ್ ಲಾಸ್ನ ಮಾಡ್ಬೋದು. ಆ್ಯಂಡ್ ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು, ಎಲ್ಲರೂ ಫಾಲೋ ಮಾಡ್ಬೋದು. ಯಾರೆಲ್ಲ ಈ ಡಯಟ್ ಪ್ಲಾನ್ನ ಫಾಲೋ ಮಾಡಬಾರ್ದು ಅಂದರೆ ಮಾಡೋ ಹಾಗಿಲ್ಲ, ಮಾಡೋಕ್ಕಾಗಲ್ಲ ಅಂದರೆ, ನಿಮಗೆ ಲೋ BP ಇಶ್ಯೂ ಇದ್ದರೆ, ತುಂಬ ಬೇಗ ನಿಮಗೆ ವೀಕ್ನೆಸ್ ಫೀಲ್ ಆಗುತ್ತೆ ಅನ್ನೋರು ಈ ಡಯಟ್ ಪ್ಲಾನ್ ನೀವು ಫಾಲೋ ಮಾಡಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಉಳಿದವರು ಎಲ್ಲರೂ ಈ ಡಯಟ್ ಪ್ಲಾನ್ನ ಫಾಲೋ ಮಾಡ್ಬೋದು. ಬಟ್ ಪ್ರೆಗ್ನೆನ್ಸಿ ಇರೋರು ಡಯಟ್ ಮಾಡಬೇಡಿ ಅಂತ ಹೇಳ್ತೀನಿ. ಅವ್ರು ಚೆನ್ನಾಗಿ ನ್ಯೂಟ್ರಿಷಿಯಸ್ ಫುಡ್ನ ತಿನ್ನಿ. ಆ್ಯಂಡ್ ಡೆಲಿವರಿ ಆಗಿ ಒಂದು 4 to 5 months ಆದಮೇಲೆ ನೀವು ಈ ಡಯಟ್ ಪ್ಲಾನ್ನ ಫಾಲೋ ಮಾಡ್ಬೋದು. ನಿಮ್ಮ ಮಗು ಸ್ವಲ್ಪ ಸಾಲಿಡ್ ತಿನ್ನೋ ಲೆವೆಲಿಗೆ ಬಂದಿರುತ್ತಲ್ಲ, ಸೊ ಅಂಥವ್ರು ಕೂಡ ಈ ಡಯಟ್ ಪ್ಲಾನ್ನ ಫಾಲೋ ಮಾಡ್ಬೋದು. ಸೊ ಯಾರು ಬೇಕಾದರೂ ಫಾಲೋ ಮಾಡ್ಬೋದು. ಆ್ಯಂಡ್ 100% ಇದು ವರ್ಕ್ ಆಗುತ್ತೆ. ಯಾರೆಲ್ಲ ಇದು ನನಗೆ ವಾಕ್ ಮಾಡೋದಕ್ಕಾಗೋದಿಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ಆದರೂ ನಾನು ವೆಯ್ಟ್ ಲಾಸ್ ಮಾಡ್ಬೋದಾ ಅಂತ ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ. ಸೊ ವಾಕ್ ಮಾಡದೆ, ಎಕ್ಸಸೈಸ್ ಮಾಡ್ದೇನೂ ಕೂಡ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ನಮ್ಮ ಬೆಲ್ಲಿ ಇದೆಯಲ್ಲ, ನಮ್ಮ ಹೊಟ್ಟೆ ಅಂದರೆ ನಮ್ಮ ಪ್ಯಾಂಟ್ ಸೈಜ್ನ ನಾವು 2 to 3 inches ನಾವು ಕಡಿಮೆ ಕೂಡ ಮಾಡ್ಕೋಬೋದು. ಆದರೆ ಈ ಡಯಟ್ ಪ್ಲಾನ್ನ ಫಾಲೋ ಮಾಡೋದ್ರಿಂದ, ಈ ಡಯಟ್ನ ಫಾಲೋ ಮಾಡಿ ನಿಮ್ಮ ಇಂಚಸ್ನ ಲಾಸ್ ಮಾಡ್ಕೊಳ್ಳಿ. 2 to 3 inches ನಿಮ್ಮದು ಲೂಸ್ ಆಗುತ್ತೆ, ಅಂದರೆ ಲಾಸ್ ಆಗುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ ಆಗುತ್ತೆ, ಬೆಲ್ಲಿ ಫ್ಲ್ಯಾಟ್ ಆಗುತ್ತೆ. ಆ್ಯಂಡ್ ಜಸ್ಟ್ 7 daysನಲ್ಲಿ, ಈಗ ನ್ಯೂ ಇಯರ್ ಬರ್ತಾ ಇದೆ ಅಲ್ವಾ, ಸೊ ನ್ಯೂ ಇಯರ್ ಒಳಗಡೆ ನೀವು 5 kg ಸಣ್ಣ ಆಗ್ಬೋದು. ಸೊ ವಿತೌಟ್ ಎನಿ ಫರ್ದರ್ ಡು, ಈ ಡಯಟ್ ಪ್ಲಾನ್ ಯಾವ ರೀತಿ ಮಾಡೋದು, ಏನೆಲ್ಲ ತಗೋಬೇಕು, ಯಾವ್ಯಾವ ಟೈಮಲ್ಲಿ ತಗೋಬೇಕು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಲೆಟ್ಸ್ ಬಿಗಿನ್. ಸೊ ಈ ಡಯಟ್ ಪ್ಲಾನ್ನಲ್ಲಿ ಫಸ್ಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣನೇ ಒಂದು ಉಗುರು ಬೆಚ್ಚಗಿರೋ ನೀರು ಅಥವಾ ಬಿಸಿ ಬಿಸಿಯಾಗಿರುವಂಥ ನೀರನ್ನು 2 glass ನೀರನ್ನು ಕುಡೀರಿ ಅಂತ ಹೇಳ್ತೀನಿ. ಇದಾದ್ಮೇಲೆ ನೀವು ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಎಸ್, ಡಿಟಾಕ್ಸ್ ವಾಟರ್. ಈ ಡಿಟಾಕ್ಸ್ ವಾಟರ್ ಏನು ಮಾಡುತ್ತೆ, ನಿಮ್ಮ ಬೆಲ್ಲಿನ ಫ್ಲ್ಯಾಟ್ ಮಾಡುತ್ತೆ, ಬಾಡಿನ ಡಿಟಾಕ್ಸ್ ಮಾಡುತ್ತೆ. ನಿಮಗೆ ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ಡಯಟ್ ಟೈಮಲ್ಲಿ ನಾವು ಸ್ವಲ್ಪ ಕಡಿಮೆ ತಿಂತೀವಲ್ವ, ಸೊ ಕಾನ್ಸ್ಟಿಪೇಷನ್ ನಮಗೆ ಇಶ್ಯೂ ಆಗುತ್ತೆ. ಸರಿಯಾಗಿ ನಾವು ವಾಶ್ರೂಮ್ ಹೋಗೋದು ಆಗ್ತಾ ಇರಲ್ಲ. ಸೊ ಆವಾಗಲೂ ಕೂಡ ನಮಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಡಿಟಾಕ್ಸ್ ವಾಟರ್ ನಿಮಗೆ ಕಾನ್ಸ್ಟಿಪೇಷನ್ ಆಗೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ನಿಮ್ಮ ಹೊಟ್ಟೆ, ಇದನ್ನ ಬಾಡಿ ಎಲ್ಲ ಡಿಟಾಕ್ಸ್ ಮಾಡುತ್ತೆ, ಕ್ಲೀನ್ ಆಗು ಕೂಡ ಇರುತ್ತೆ. ನಿಮ್ಮ ಪಿಂಪಲ್ಸ್ ಕೂಡ ಬರೋದಿಲ್ಲ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಸೊ ಬನ್ನಿ ಈ ಡಿಟಾಕ್ಸ್ ವಾಟರ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪಾತ್ರೆ ಅಥವಾ ಬಾಟಲ್ ಅಥವಾ ಜಾರ್, ಜಗ್ ಯಾವುದಾದ್ರೂ ಓಕೆ, ಅದನ್ನ ತಗೊಂಡು 4 glass ನೀರನ್ನು ಹಾಕ್ಕೊಳ್ಳಿ. ಆ್ಯಂಡ್ ಇದು ಜೀರಿಗೆ, ನಾವು ಅದೇ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಜೀರಿಗೆ, ಅದನ್ನು 1 spoon ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅಜ್ವೈನ್ ಅಂತ ಸಿಗುತ್ತೆ, ಅಂದರೆ ಓಂಕಾಳು ಅಂತ ಹೇಳ್ತೀವಿ, ಅಜ್ವೈನ್ ಅಂತ ಹೇಳ್ತೀವಿ, ವಾಮು ಅಂತ ಹೇಳ್ತೀವಿ, ಸೊ ಅಜ್ವೈನ ಅಂತ ಕೂಡ ಹೇಳ್ತೀವಿ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಇದಕ್ಕೆ ಚಕ್ಲಿಗೆಲ್ಲ ಸ್ವಲ್ಪ ಜೀರ್ಣ ಆಗಲಿ, ಗ್ಯಾಸ್ ಬರದೇ ಇರಲಿ ಅಂತ ಹಾಕ್ತಾರೆ. ಸೊ ಈ ಗ್ಯಾಸಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಅದನ್ನು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿರುತ್ತೆ, ಖಾರ ಇರುತ್ತೆ, ಟೇಸ್ಟ್ನಲ್ಲಿ ಸ್ವಲ್ಪ ಖಾರ ಇರುತ್ತೆ. ಆ್ಯಂಡ್ ಸ್ವಲ್ಪ ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ ಕೂಡ ಹಾಕ್ತಾ ಇದ್ದೀನಿ, ಫ್ರೆಶ್ ಪುದೀನ. ಆಮೇಲೆ ಒಂದು ಫುಲ್ ಲೆಮನ್, ನಿಂಬೆ ಹಣ್ಣನ್ನು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಆ್ಯಂಡ್ ಇದನ್ನೆಲ್ಲವೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. ನಾನು ಎಲ್ಲರ ಮನೆಯಲ್ಲೂ ಜಾರ್ ಆ್ಯಂಡ್ ಬಾಟಲ್ಸ್ ಅವೈಲಬಲ್ ಇರಲ್ಲ ಅಂತ ನಾನು ಪಾತ್ರೆಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಪಾತ್ರೆ ಮಾಡ್ಕೋಬೋದು, ಇಲ್ಲ ಬಾಟಲಲ್ಲೂ ಕೂಡ ನೀವು ಮಾಡ್ಕೋಬಹುದು. ಸೊ ಈ ಡಿಟಾಕ್ಸ್ ವಾಟರ್ನ ಹಾಗೆ 2 hours ವರೆಗೂ ರೆಸ್ಟ್ ಆಗೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. 2 hours ಬಿಡಬೇಕು. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಇದನ್ನ ಮಾಡಿಡಿ ಅಂತ ಹೇಳಿದ್ದೆ. ಸೊ 2 hours ಆದಮೇಲೆ ನೀವು ಇದನ್ನ ಕುಡಿಬಹುದು. ಇದನ್ನ ಯಾವ ರೀತಿ ಕುಡಿಬಹುದು ಅಂದರೆ, ನೀವು ಡೈರೆಕ್ಟ್ಲಿ ಹಾಗೇನೂ ಕುಡಿಬಹುದು, ಇಲ್ಲ ಅಂದರೆ ಇದನ್ನ ನೀವು ಸ್ಟ್ರೈನ್ ಮಾಡಿ, ಅಂದರೆ ಇದನ್ನ ಫಿಲ್ಟರ್ ಮಾಡಿಕೊಂಡು ಶೋಧಿಸ್ಕೊಂಡು ಕೂಡ ಕುಡಿಬಹುದು. ಸೊ ಈಗ ನೀವು ಬೆಳಗ್ಗೆ ಎದ್ದಾಗ 1 or 2 glass ನೀವು ಉಗುರು ಬೆಚ್ಚಗಿರೋ ನೀರು ಅಥವಾ ಬಿಸಿ ಬಿಸಿ ನೀರು ಕುಡ್ದಿರ್ತೀರಾ. ಅದಾದಮೇಲೆ ಇದನ್ನ ಮಾಡಿ 2 hours ಆದಮೇಲೆ ನಿಮ್ಮ ಬ್ರೇಕ್ಫಾಸ್ಟ್ಗೂ ಮುಂಚೆ ಇದನ್ನ 1 glass ಕುಡಿಬೇಕಾಗುತ್ತೆ.
ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಬೇಗನೆ ಇದ್ದು ಇದನ್ನು ಮಾಡಿ ಅಂತ ಹೇಳಿದ್ದು. ಸೊ ನೀವು ಬ್ರೇಕ್ಫಾಸ್ಟ್ ತಿನ್ನೋಕ್ಕೂ ಮುಂಚೆ ಒಂದು 15 ನಿಮಿಷ ಮುಂಚೆ ನೀವು ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿಬೇಕಾಗುತ್ತೆ. ಆ್ಯಂಡ್ ಈ ಡಿಟಾಕ್ಸ್ ಡ್ರಿಂಕ್ ನಿಮಗೆ ಹೆಲ್ತ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಫಾಸ್ಟ್ ವೆಯ್ಟ್ ಲಾಸ್ ಆಗಬೇಕು, ಫಾಸ್ಟಾಗಿ ನೀವು ನಿಮ್ಮ ಬೆಲ್ಲಿನ ಫ್ಲ್ಯಾಟ್ ಮಾಡ್ಕೋಬೇಕು ಅಂದರೆ ಈ ವೆಯ್ಟ್ ಲಾಸ್ ಡ್ರಿಂಕ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್, ನೀವು ಅದನ್ನು ಮಾಡ್ಕೊಂಡು ಕುಡಿಲೇಬೇಕು. ನೆಕ್ಸ್ಟ್, ಈ ಡಯಟ್ ಪ್ಲಾನ್ ನಾವು ಲೇಟಾಗಿ ಎದ್ದೇಳ್ತೀವಿ, ನಾವು ಕೂಡ ಫಾಲೋ ಮಾಡ್ಬೋದಾ ಅಂತ ಕೇಳ್ಬೋದು. ಸೊ ನೀವು ಲೇಟಾಗಿ ಎದ್ದೇಳೋರಾಗಿದ್ರೂ ಕೂಡ ಈ ಡಯಟ್ ಪ್ಲಾನ್ನ ನೀವು ಫಾಲೋ ಮಾಡ್ಬೋದು. ಜಸ್ಟ್ ಇಷ್ಟೇ, ನೀವು ಬೆಳಗ್ಗೆ ಎದ್ದಾಗ 1 ಗ್ಲಾಸ್ ಬಿಸಿ ನೀರು ಕುಡಿಬೇಕಾಗುತ್ತೆ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೂ ಮುಂಚೆ ನೀವು ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿದು 15 ಮಿನಿಟ್ಸ್ ಆದಮೇಲೆ ನೀವು ಡಿಟಾಕ್ಸ್ ಡ್ರಿಂಕ್ನ ಕುಡಿಬೋದು, ಅಂದರೆ ಬ್ರೇಕ್ಫಾಸ್ಟ್ನ ಮಾಡಬಹುದು. ಓಕೆ, ಈಗ ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಬರೋಣ. ಬ್ರೇಕ್ಫಾಸ್ಟಿಗೆ ನಾನು ಓವರ್ ನೈಟ್ ಓಟ್ಸ್ ಅಂತಲೇ ಹೇಳ್ತೀನಿ. ಇದರ ರೆಸಿಪಿ ನನಗಾಗಲೇ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಪ್ಲೀಸ್ ಅದನ್ನು ನೋಡಿ. ಅಕಸ್ಮಾತ್ ಅದನ್ನು ನೋಡೋದಕ್ಕಾಗಲ್ಲ ಅಂದರೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ಬಟ್ ಅದ್ರಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಸೊ ಈಗ ಸಿಂಪಲ್ಲಾಗಿ ಹೇಳ್ತೀನಿ. ಸೊ ಹಿಂದಿನ ದಿವಸ ರಾತ್ರಿ ನೀವು 3 ಟೇಬಲ್ ಸ್ಪೂನ್ ಓಟ್ಸ್ ತೊಗೊಳ್ಳಿ. ಪ್ಲೇನ್ ಓಟ್ಸ್ ಆದರೂ ತೊಗೋಬೋದು, ಇಲ್ಲಾಂದರೆ ರೋಲ್ಡ್ ಓಟ್ಸ್ ಅಂತ ಸಿಗುತ್ತೆ, ಅದಾದರೂ ನೀವು ತೊಗೋಬೋದು. ಸೊ ಅದನ್ನು ರೋಲ್ಡ್ ಓಟ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು, ಜಾಸ್ತಿ ಫೈಬರ್ ಇರುತ್ತೆ ಅದರಲ್ಲಿ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್, ನಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ನೀವು ನಾರ್ಮಲ್ ಓಟ್ಸ್ ಸಿಗುತ್ತಲ್ಲ ಅದು, ಆ್ಯಂಡ್ ಪ್ಲೇನ್ ಓಟ್ಸೇ ತೊಗೊಳ್ಳಿ. ಮಸಾಲ ಆ್ಯಡ್ ಮಾಡಿರೋದು ಅದು ಇದು ಓಟ್ಸ್ ಇರುತ್ತಲ್ಲ ಅದನ್ನ ಯಾವುದನ್ನು ತೊಗೊಳೋದಕ್ಕೆ ಹೋಗಬೇಡಿ. ಸೊ 3 ಟೇಬಲ್ ಸ್ಪೂನ್ ಓಟ್ಸ್ ತೊಗೊಳ್ಳಿ, ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಬೇಕಿದ್ರೆ ಅದರಲ್ಲಿ ಒಂದು 2 ಖರ್ಜೂರನ ಹಾಕಿಬಿಟ್ಟು ಸೋಕ್ ಮಾಡಿ ಇಡಿ. ಬೇಕಿದ್ರೆ ಫ್ರಿಜ್ನಲ್ಲೂ ಇಡ್ಬೋದು, ಆದರೆ ಇವಾಗ ಚಳಿಗಾಲ ಇದೆ, ನಮಗೆ ನೆಗಡಿ ಆಗುತ್ತೆ, ತಣ್ಣಗಿರೋ ತಿನ್ನೋದಕ್ಕಾಗಲ್ಲ ಬೆಳಗ್ಗೆ ಅಂದರೆ ನೀವು ಹಾಗೆ ಹೊರಗಡೆ ಕೂಡ ಇಡಬಹುದು. ಹೊರಗಡೆ ಅಂದರೆ ಫ್ರಿಜ್ಜಿಂದ ಹೊರಗಡೆ, ಫ್ರಿಜ್ಜಲ್ಲಿ ಅಲ್ಲದೆ ನಾರ್ಮಲ್ ರೂಮ್ ಟೆಂಪರೇಚರಲ್ಲೂ ಕೂಡ ನೀವು ಇಡ್ಬೋದು. ನೆಕ್ಸ್ಟ್, ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ ನೀವು ಇದನ್ನು ತಿನ್ನಿ, ಆದರೆ ತಿನ್ನೋಕ್ಕೂ ಮುಂಚೆ ಇದಕ್ಕೆ ನೀವು ಒಂದು ಅರ್ಧ ಬಾಳೆಹಣ್ಣನ್ನು ಆ್ಯಡ್ ಮಾಡ್ಕೋಬಹುದು, ಅಥವಾ ಆ್ಯಪಲ್, ಅಥವಾ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲ ಒಟ್ಟಿಗೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದಾದ್ರೂ ಒಂದು ಫ್ರೂಟ್, ಬಾಳೆಹಣ್ಣು ಆದರೆ ಅರ್ಧ ಬಾಳೆಹಣ್ಣು, ಆ್ಯಪಲ್ ಆದರೆ 1 ಆ್ಯಪಲ್ ಯೂಸ್ ಮಾಡಿ, ಅಥವಾ ನೀವು ಪಪ್ಪಾಯ ಕೂಡ ಯೂಸ್ ಮಾಡ್ಬೋದು, 2 ಸ್ಲೈಸ್ ಪಪ್ಪಾಯ. ಅಥವಾ ನಿಮಗೆ ಅದು ಏನು ಇಷ್ಟ ಆಗಲ್ಲ ಅಂದರೆ ಬ್ಲೂಬೆರೀಸ್ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು, ನಿಮಗೆ ಅಫೋರ್ಡಬಲ್ ಆದರೆ ಅಥವಾ ನಿಮಗೆ ಅವೈಲಬಲ್ ಇದ್ದರೆ. ಸ್ಟ್ರಾಬೆರೀಸ್ ಈಗ ಸೀಸನ್ ಇದೆ, ಸ್ಟ್ರಾಬೆರೀಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಅಥವಾ ಈಗ ಯಾವುದೂ ಇಲ್ಲ ಅಂದರೆ ನೀವು ಸೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಸೀಡ್ಸ್ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಇರಲ್ಲ, ಸೂರ್ಯಕಾಂತಿ ಬೀಜ ಅವೆಲ್ಲ ಇರ್ತಾವಲ್ಲ, ಆಮೇಲೆ ಕುಂಬಳಕಾಯಿ ಬೀಜ, ಫ್ಲ್ಯಾಕ್ಸ್ ಸೀಡ್, ಅಗಸೆ ಬೀಜ. ಸೊ ಈ ಥರನೂ ಕೂಡ ನೀವು ಇದನ್ನು ಜಸ್ಟ್ 1 or 2 ಸ್ಪೂನ್ ಜಸ್ಟ್ ಸ್ಪ್ರೆಡ್ ಮಾಡಿಕೊಂಡು ತಿನ್ನಬಹುದು. ಆ್ಯಂಡ್ ಇದಕ್ಕೆ ವೈಟ್ ಶುಗರ್, ಜಾಗ್ರಿ ಏನು ಸ್ವೀಟ್ನರ್ ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ. ನಿಮಗೆ ಸ್ವೀಟ್ನೆಸ್ಸಿಗೆ ಫ್ರೂಟ್ ಆ್ಯಡ್ ಮಾಡ್ಕೊಂಡಿರ್ತೀರ, ಸೊ ಅದರಲ್ಲೇ ಸ್ವೀಟ್ನೆಸ್ ಇರುತ್ತೆ, ನಿಮಗೆ ತಿನ್ನೋದ್ರಲ್ಲಿ ತೊಂದರೆ ಆಗೋದಿಲ್ಲ. ಹಾಗೋದು ನಿಮಗೆ ಸ್ವೀಟ್ನೆಸ್ ಬೇಕು ಅಂದರೆ 1 or 2 ಖರ್ಜೂರನ ನೀವು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಬಹುದು. ಸೊ ಇದು ನಿಮ್ಮ ಮೊದಲನೇ ಆಪ್ಷನ್, ಬ್ರೇಕ್ಫಾಸ್ಟಿನ ಮೊದಲನೇ ಆಪ್ಷನ್. ಅಥವಾ ನೀವು ಬೇರೆದು ಕೂಡ ತಿನ್ಬೋದು, ಅದನ್ನು ಕೂಡ ಹೇಳ್ತೀನಿ. ಸೊ ಬ್ರೇಕ್ಫಾಸ್ಟ್ನ ಸೆಕೆಂಡ್ ಆಪ್ಷನ್ ಅದು ತಿನ್ಬೋದು, ಅಥವಾ ಇದು. ಸೊ ಓವರ್ ನೈಟ್ ಓಟ್ಸ್ ಅಂತ ಹೇಳಿದ್ನಲ್ಲ, ಸೊ ಅದು ನಿಮಗೆ ತುಂಬ ಚೆನ್ನಾಗಿ ಫೈಬರ್ ಅಂಶ ಕೊಡುತ್ತೆ, ಹೊಟ್ಟೆ ಫುಲ್ ಆಗಿರುತ್ತೆ, ನಿಮಗೆ ಬೇಗ ಹಸಿವು ಕೂಡ ಆಗೋದಿಲ್ಲ, ಆ್ಯಂಡ್ ತುಂಬ ಹೆಲ್ದಿ ಕೂಡ ಹೌದು, ಮೈಗೂ ಕೂಡ ಒಳ್ಳೆಯದು. ಈಗ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್, ನೀವು 2 ಫುಲ್ ಬಾಯ್ಲ್ಡ್ ಎಗ್ನ ತೊಗೋಬೋದು, ಅಂದರೆ ಬೇಯಿಸಿರುವಂಥ ಫುಲ್ ಎಗ್, ಬರೀ ಎಗ್ ವೈಟ್ ಅಥವಾ ಎಲ್ಲೋ ಅಲ್ಲ, ಕಂಪ್ಲೀಟ್ ಎಗ್ನ ಬೇಯಿಸ್ಬಿಟ್ಟು 2 ಎಗ್, ಅದ್ರ ಜೊತೆಲಿ 2 ಖರ್ಜೂರ ಅಂದರೆ ಡೇಟ್ಸ್, ಅದನ್ನು ತಿನ್ನಬಹುದು. ಇದೇನು ಮಾಡುತ್ತೆ, ನಿಮಗೆ ಪ್ರೋಟೀನ್ ಕೊಡುತ್ತೆ. ಎಗ್ ನಿಮಗೆ ಒಳ್ಳೆ ಪ್ರೋಟೀನ್ ಕೊಡುತ್ತೆ, ನಿಮಗೆ ಹಸಿವು ಬೇಗ ಆಗೋದಿಲ್ಲ, ಹೊಟ್ಟೆ ಫುಲ್ ಆಗುತ್ತೆ. ಆ್ಯಂಡ್ ನಿಮಗೆ ಡೇಟ್ಸ್ ಎನರ್ಜಿ ಕೊಡುತ್ತೆ. ಈ ನಿಮಗೆ ಅಕಸ್ಮಾತ್ ವೀಕ್ನೆಸ್ ಫೀಲ್ ಆಗ್ತಿದೆ ಅಥವಾ ನಮ್ಗೆ ತುಂಬ ಸುಸ್ತು ಅನಿಸ್ತಾ ಇದೆ ಅಂದರೆ ನೀವು ಡೇಟ್ಸ್ ತಿನ್ಬೋದು. ಬೆಳಗ್ಗೆ 2 ಡೇಟ್ಸ್ ತಿನ್ಬೋದು, ನೀವು ಸಂಜೆ 2 ಡೇಟ್ಸ್ ತಿನ್ಬೋದು. ಯಾರಿಗೆಲ್ಲ ತುಂಬ ವೀಕ್ನೆಸ್ ಫೀಲ್ ಮಾಡ್ತಾ ಇರ್ತಿರಲ್ಲ, ಸೊ ಅವರು ಬೆಳಗ್ಗೆ 2 ಡೇಟ್ಸ್ ಆ್ಯಂಡ್ ಸಂಜೆ 2 ಡೇಟ್ಸ್ ತಿನ್ನಿ, ನಿಮಗೆ ತಕ್ಷಣ ಇಮಿಡಿಯೇಟ್ ಆಗಿ ನಿಮಗೆ ಎನರ್ಜಿ ಸಿಗುತ್ತೆ, ಆ್ಯಂಡ್ ನಿಮಗೆ ಅದು ಸುಸ್ತಾಗೋದು, ಆಯಾಸ ಆಗೋದು ಈ ರೀತಿ ಆಗೋದಿಲ್ಲ. ನೆಕ್ಸ್ಟ್, ಮಿಡ್ ಮಾರ್ನಿಂಗ್ ಸ್ನ್ಯಾಕಿಗೆ ಬರೋಣ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ, ನೀವು ಅದನ್ನು ತಿನ್ನಲೇಬೇಕಾಗುತ್ತೆ, ಇಲ್ಲಾಂದರೆ ಲಂಚ್ ನೀವು ಓವರ್ ಈಟ್ ಮಾಡೋ ಸಾಧ್ಯತೆ ಇದೆ. ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ನೀವೇನು ತಗೋಬೇಕು ಅಂದರೆ, ಒಂದು ನೀವು ಆರೆಂಜ್ ತಗೋಬೋದು, ಕಿತ್ಲೆ ಹಣ್ಣು, ಅಥವಾ ಬಿಕ್ಕೆ ಹಣ್ಣು, ಪ್ಯಾರ್ಲೆ ಹಣ್ಣು ಅಂತೀವಲ್ಲ, ಗುವಾವಾ ಫ್ರೂಟ್, ಅದನ್ನು ತಿನ್ಬೋದು. ಇಲ್ಲಾಂದರೆ ಒಂದು ಮೀಡಿಯಮ್ ಸೈಜಿನ ಆ್ಯಪಲ್ ತಿನ್ಬೋದು, ಇಲ್ಲಾಂದರೆ ನೀವು ಪೊಮೊಗ್ರಾನೇಟ್ ಸಿಗುತ್ತೆ ಅಂದರೆ ದಾಳಿಂಬೆ ಹಣ್ಣು, ಅದನ್ನು ತಿನ್ಬೋದು. ಸೊ ಈ ರೀತಿ ವೆರೈಟಿ ಎಲ್ಲ ಇರುತ್ತೆ, ಬಟ್ ಯಾವುದಾದ್ರೂ ಒಂದು ಫ್ರೂಟನ್ನು ತಿನ್ನಬೇಕಾಗುತ್ತೆ, ಎಲ್ಲವೂ ತಿನ್ನೋದಕ್ಕೆ ಹೋಗಬೇಡಿ, ಒಂದೇ ಒಂದು ಫ್ರೂಟ್. ಇದು ನಿಮ್ಮ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗಿರುತ್ತೆ. ಈಗ ಲಂಚಿಗೆ ಅಂದರೆ ನಮ್ಮ 700 ಕ್ಯಾಲೋರೀಸ್ನ ಲಂಚ್ನಲ್ಲಿ ಏನು ತಿನ್ನಬೇಕು ಅಂತ ಹೇಳ್ತೀನಿ.
ಮಧ್ಯಾಹ್ನ ಊಟ ಅಂದರೆ ಲಂಚಿಗೆ ನೀವು ವೆಜಿಟೇಬಲ್ ಸಲಾಡ್ ತಿನ್ನಬೇಕಾಗುತ್ತೆ. ಮನೇಲಿ ಏನೇನು ವೆಜಿಟೇಬಲ್ಸ್ ಅವೈಲೇಬಲ್ ಇದ್ದಾವೆ, ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ, ಸೊ ಎಷ್ಟು ಎಲ್ಲವೂ ನೀವು ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು ತುಂಬ ಕಡಿಮೆ ಯೂಸ್ ಮಾಡಿ. ಹಿಮಾಲಯನ್ ಪಿಂಕ್ ಸಾಲ್ಟ್ ಉಪ್ಪಿದ್ರೆ ಇನ್ನು ತುಂಬ ಒಳ್ಳೆಯದು. ಅದಿಲ್ಲ ಅಂದರೆ ನೀವು ವೈಟ್ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಉಪ್ಪು ಯೂಸ್ ಮಾಡಿ, ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ ಆ್ಯಂಡ್ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಅಕಸ್ಮಾತ್ ವೆಜಿಟೇಬಲ್ ಸಲಾಡ್ ನಮಗೆ ಇಷ್ಟ ಇಲ್ಲ ಅನ್ನೋರು ನೀವು ಬೇಕಿದ್ರೆ ಫ್ರೂಟ್ ಸಲಾಡ್ ಬೇಕಾದ್ರೆ ತಿನ್ಬೋದು. ಆದರೆ ಫ್ರೂಟ್ ಸಲಾಡ್ ನೀವು ಕ್ವಾಂಟಿಟಿ ಕಡಿಮೆನೇ ತಿನ್ನಬೇಕಾಗುತ್ತೆ. ನಾನು ಹೇಳ್ತೀನಿ ಕ್ವಾಂಟಿಟಿ ಎಷ್ಟು ಅಂತ. ಸೊ ನಿಮಗೆ ಏನೇನು ಫ್ರೂಟ್ಸ್ ಇಷ್ಟ ಇದೆಯಲ್ಲ ಮನೆ ಅಥವಾ ಏನೇನು ಅವೈಲಬಲ್ ಇದೆಯಲ್ಲ ಎಲ್ಲ ಟೈಪ್ದು ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳಿ, ತಿನ್ನಿ. ಆ್ಯಂಡ್ ಜಸ್ಟ್ ಕ್ವಾಂಟಿಟಿ ಎಷ್ಟಿರಬೇಕು ಅಂದರೆ ಫ್ರೂಟ್ಸ್ನ ಕ್ವಾಂಟಿಟಿ 250 ಗ್ರಾಮ್ ಅಂದರೆ 1/4 kg ಜಾಸ್ತಿ ಇರಬಾರ್ದು. ಆ್ಯಂಡ್ ವೆಜಿಟೇಬಲ್ ಸಲಾಡ್ 300 ಗ್ರಾಮ್ 300 ಗ್ರಾಮ್ಗಿಂತಲೂ ಜಾಸ್ತಿ ಇರಬಾರ್ದು. ವೆಜಿಟೇಬಲ್ ಸಲಾಡು ಆಗಲ್ಲ ಅಥವಾ ನಮಗೆ ಫ್ರೂಟ್ ಸಲಾಡು ಆಗಲ್ಲ ಅಂದರೆ ನೀವು 2 ಕ್ಯೂಕುಂಬರ್ ಅಂದರೆ 2 ಸೌತೆಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿನ್ಬಹುದು. ಆ್ಯಂಡ್ ಇದ್ರ ಜೊತೆಲಿ 1 ಫುಲ್ ಹೋಲ್ ಬಾಯ್ಲ್ಡ್ ಎಗ್ಗನ್ನು ತಿನ್ಬೋದು. ಬೇಕಿದ್ರೆ ನೀವು ಎಗ್ ಕೂಡ ಸ್ಕಿಪ್ ಮಾಡ್ಬೋದು. ಸೊ ಇಷ್ಟು ನಿಮ್ಮ ಲಂಚ್ ಆಪ್ಷನ್. ಈಗ ಈವ್ನಿಂಗ್ ಟೀ ಆ್ಯಂಡ್ ಸ್ನ್ಯಾಕ್ಸಿಗೆ ಬರೋಣ. ಈವ್ನಿಂಗ್ ಟೀ ನೀವು ಗ್ರೀನ್ ಟೀ ತಗೋಬೋದು ಅಥವಾ ಬ್ಲ್ಯಾಕ್ ಟೀ ತಗೋಬೋದು, ಇಲ್ಲ ಅಂದರೆ ಪ್ಲೇನ್ ಟೀ ತಗೋಬೋದು. ಅಥವಾ ಅದೂ ಆಗಲ್ಲ ಅಂದರೆ ನೀವು ಇದು ಜಿಂಜರ್ ಟೀ ಸಿಗುತ್ತೆ, ಅಂದರೆ ನೀರಲ್ಲಿ ಜಿಂಜರ್ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿಯೋದು ಅಷ್ಟೇ. ಆ ಜಿಂಜರ್ ಟೀ ತಗೋಬೋದು. ಇಲ್ಲ ಸಿನಮನ್ ಟೀ ಅಂದರೆ ಚಕ್ಕೆನ ಹಾಕಿ ನೀರಲ್ಲಿ ಕುದಿಸಿ ಅಷ್ಟೇ, ಇದನ್ನು ಕುಡಿಬೋದು. ಇಲ್ಲಾಂದರೆ ಲೆಮನ್ ಗ್ರಾಸ್ ಟೀ. ಸೊ ಈ ರೀತಿ ಯಾವುದಾದ್ರೂ ಒಂದು ಕಪ್ ಟೀನ ನೀವು ಕುಡಿಬೋದು. ಆ್ಯಂಡ್ ನೀವು ಒಂದು ಮುಷ್ಟಿಯಷ್ಟು ರೋಸ್ಟೆಡ್ ಚೆನ್ನ ಅಂತ ಸಿಗುತ್ತೆ, ರೋಸ್ಟೆಡ್ ಕಡಲೆಕಾಳು. ಸೊ ಅದನ್ನು ತಿನ್ಬಹುದು. 100 ಗ್ರಾಮಷ್ಟು ತಿನ್ನಿ ಅಥವಾ ಒಂದು ನಿಮ್ಮ ಮುಷ್ಟಿಯಲ್ಲಿ ಎಷ್ಟು ಬರುತ್ತಲ್ಲ ಅಷ್ಟು ತಗೊಂಡು ನೀವು ತಿನ್ಬಹುದು. ಇದು ನಿಮ್ಮ ಈವ್ನಿಂಗ್ ಸ್ನ್ಯಾಕ್. ಆದರೆ ಈ ಡಯಟ್ನಲ್ಲಿ ಫುಲ್ 7 ಡೇಸ್ ನೀವು ಹೊರಗಡೆ ತಿನ್ನೋ ಹಾಗಿಲ್ಲ. ಆ್ಯಂಡ್ ಸ್ನ್ಯಾಕಿಂಗ್ ಅದು ಇದು ಏನು ಮಾಡೋ ಹಾಗಿಲ್ಲ. ಹೊರಗಡೆ ತರಿಸ್ಕೊಂಡು ಕೂಡ ತಿನ್ನೋ ಹಾಗಿಲ್ಲ. ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಮಿಲ್ಕ್ ಇದೆಲ್ಲವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ನಾವು ಟೀ ಅಥವಾ ಕಾಫಿ ಮಿಲ್ಕಿಂದ ಕುಡಿಬೋದಾ ಅಂತ ನೀವು ಕೇಳ್ಬೋದು. ಸೊ ಯಾವುದೇ ರೀತಿಯ ಮಿಲ್ಕ್ನ ನೀವು ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ನೋ ಶುಗರ್, ನೋ ಜಾಗರಿ. ಜಸ್ಟ್ ನೀವು ಅದನ್ನು ಖರ್ಜೂರ ಅಂತ ಹೇಳಿದ್ನಲ್ಲ, ಡೇಟ್ಸ್, ಅದನ್ನು ಬೇಕಿದ್ರೆ ನೀವು ಈವ್ನಿಂಗ್ನಲ್ಲಿ 1 ಅಥವಾ 2 ತಿನ್ಬಹುದು. ಸೊ ಈಗ ನಾವು ನೈಟ್ ಡ್ರಿಂಕಿಗೆ ಬರೋಣ. ಸೊ ನೈಟ್ ಡ್ರಿಂಕ್ ನೀವು ನಿಮ್ಮ ಡಿನ್ನರ್ಗೂ ಮುಂಚೆ ಕುಡಿಬೇಕಾಗತ್ತೆ. ಆ್ಯಂಡ್ ಆದಷ್ಟು ನಿಮ್ಮ ಡಿನ್ನರ್ನ ನೀವು 7 ಗಂಟೆ ಒಳಗಡೆ ಮುಗಿಸೋದಕ್ಕೆ ಟ್ರೈ ಮಾಡಿ. ಸೊ ಈ ನೈಟ್ ಡ್ರಿಂಕ್ ಇದೆಯಲ್ಲ, ನೀವು ಇದನ್ನು ಮಾಡ್ಕೊಂಡು ಕುಡಿದ್ರೆ ನಿಮಗೆ ಹಸಿವು ಆಗೋದಿಲ್ಲ. ಆ್ಯಂಡ್ ನಿಮಗೆ ಪದೇ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋ ಕ್ರೇವಿಂಗ್ ಕೂಡ ಆಗೋದಿಲ್ಲ. ನಿಮ್ಮ ಹೊಟ್ಟೆ ಫುಲ್ ಕೂಡ ಆಗುತ್ತೆ. ಆ್ಯಂಡ್ ನಿಮ್ಮ ನೈಟ್ ಡಿನ್ನರ್ ಕೂಡ ನೀವು ಓವರ್ ಈಟ್ ಮಾಡೋದಕ್ಕೂ ಕೂಡ ಇದು ಬಿಡೋದಿಲ್ಲ. ಸೊ ಏನು ಮಾಡಿ ಅಂತ ಅಂದರೆ, ನೀವೊಂದು ಗ್ಲಾಸ್ ತಗೊಳ್ಳಿ, ಗ್ಲಾಸಲ್ಲಿ 1 or 2 ಚಿಯಾ ಸೀಡ್ಸ್ ಹಾಕೊಳ್ಳಿ. ಅದನ್ನು ಒಂದು 15 to 20 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅದಾದಮೇಲೆ ನೀವು ಇದನ್ನು ಕುಡೀರಿ. ಬೇಕಿದ್ರೆ ನೀವು ಇದನ್ನು ಮಧ್ಯಾಹ್ನನೇ ಸೋಕ್ ಮಾಡಿ ಕೂಡ ಇಡ್ಬೋದು. ನಿಮಗೆ ಪ್ಲ್ಯಾನಿಂಗ್ ಇರುತ್ತಲ್ವ, ಸೊ ಮಧ್ಯಾಹ್ನನೇ ಸೋಕ್ ಮಾಡಿ ಇಡ್ಬೋದು. ಆ್ಯಂಡ್ ನೆಕ್ಸ್ಟ್ ನೀವು ಡಿನ್ನರ್ಗೂ ಮುಂಚೆ ಈ ಚಿಯಾ ಸೀಡ್ ವಾಟರ್ನ ಕುಡಿಬೇಕಾಗುತ್ತೆ. ಸೊ ಇದರಿಂದ ನಿಮ್ಗೆ ಹೆಲ್ತ್ಗೂ ತುಂಬ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಆ್ಯಂಡ್ ನಿಮ್ಮ ಬಾಡಿ ಡಿಟಾಕ್ಸ್ ಕೂಡ ಆಗುತ್ತೆ, ಆ್ಯಂಡ್ ಹೇರ್ಗೂ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ನೀವು ಒಂದು 4 ಗಂಟೆ ಒಳಗಡೆ ಡಿಟಾಕ್ಸ್ ಡ್ರಿಂಕ್ ಮಾಡಿದ್ರಲ್ಲ, ಸೊ ಅದನ್ನು ಎಷ್ಟೇ ಇರಲಿ ಅದನ್ನು ಮುಗಿಸ್ಬಿಡ್ಬೇಕಾಗುತ್ತೆ. 4 ಗಂಟೆ ಮೇಲ್ಪಟ್ಟು ನೀವು ಇದನ್ನು ಡಿಟಾಕ್ಸ್ ಡ್ರಿಂಕ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೀವು ಬ್ರೇಕ್ಫಾಸ್ಟ್ ಆದಮೇಲೆ ಡಿಟಾಕ್ಸ್ ಡ್ರಿಂಕ್ ಇದೆಯಲ್ಲ ಅದನ್ನು ಇನ್ನೊಂದು ಗ್ಲಾಸ್ನ ತೊಗೊಳಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೂ ಮುಂಚೆ ಇನ್ನೊಂದು ಗ್ಲಾಸ್ನ ತೊಗೊಳಕ್ಕೆ ಟ್ರೈ ಮಾಡಿ. ಆದಷ್ಟು ಇದನ್ನು ಮಧ್ಯಾಹ್ನದೊಳಗೆ ಮುಗಿಸಿ. ಆಗಲ್ಲ ಅಂದರೆ ನೀವು ಸಂಜೆ 4 ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕಾಗುತ್ತೆ. ಅಕಸ್ಮಾತ್ ಸಂಜೆ 4 ಗಂಟೆ ಮೇಲ್ಪಟ್ಟು ಉಳಿತು ಅಂದರೆ ಅದನ್ನು ಕುಡಿಯೋದಕ್ಕೆ ಹೋಗಬೇಡಿ. ಓಕೆ, ಇಷ್ಟು. ಈಗ ರಾತ್ರಿ ಡಿನ್ನರಿಗೆ ಬರೋಣ. ಸೊ ಈಗ ಡಿನ್ನರಿಗೆ ಬರೋಣ. ಡಿನ್ನರಿಗೆ ನೀವು ಸೂಪ್ ಕುಡಿಬೇಕಾಗುತ್ತೆ. ಸೂಪ್ ನಮ್ಮ ಮನೇಲಿ ಅವೈಲೇಬಲ್ ಇಲ್ಲ, ಆಗಲ್ಲ ಅಂದರೆ ಮನೇಲಿ ಬೇಳೆ ಸಾರು ಮಾಡಿರ್ತಾರಲ್ಲ ಅಥವಾ ಪಪ್ಪು ಮಾಡಿರ್ತಾರೆ, ದಾಲ್ ಮಾಡಿರ್ತಾರೆ. ಸೊ ಅದನ್ನು ನೀವು 250 to 300 ಗ್ರಾಮ್ ಅಷ್ಟೇ ತೊಗೋಬೇಕು. ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಅದರಲ್ಲಿ ನೀವು ಒಂದು ಕುಕುಂಬರ್ ಅಂದರೆ ಸೌತೆಕಾಯಿನ ಕಟ್ ಮಾಡ್ಕೊಳ್ಳಿ, ಅಥವಾ ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಅಥವಾ ಯಾವ ವೆಜಿಟೇಬಲ್ಸ್ ಇಷ್ಟ ಇದೆಯಲ್ಲ ಸೊ ಅದನ್ನು ಕಟ್ ಮಾಡಿಕೊಂಡು ಹಾಕಿ ಇದನ್ನು ತಿನ್ನಿ. ಬೇರೆ ಆಪ್ಷನ್ ಅಂದರೆ ಇದು ಲೆಂಟಿಲ್ ಸೂಪ್ ಅಂತ ಹೇಳ್ತೀವಿ ಇದಕ್ಕೆ, ಅಥವಾ ದಾಲ್. ಬೇರೆ ಆಪ್ಷನ್ ಅಂದರೆ ಸೂಪ್ ತೊಗೋಬೋದು, ವೆಜಿಟೇಬಲ್ ಸೂಪ್ ತೊಗೋಬೋದು. ನೀವು ಮಾರ್ಕೆಟಲ್ಲಿ ಸಿಗೋ ರೆಡಿ ಪ್ಯಾಕೆಟ್ ಎಲ್ಲ ಸಿಗುತ್ತಲ್ಲ, ಅದಲ್ಲ, ಮನೆಯಲ್ಲೇ ಪ್ರಿಪೇರ್ ಮಾಡಿರೋವಂಥದ್ದು, ಅಥವಾ ಹೋಟೆಲ್ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿರೋದು ಅಲ್ಲ. ಯಾಕಂದರೆ ಅವ್ರು ಏನೇನು ಆ್ಯಡ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಮ ವೆಯ್ಟ್ ಲಾಸ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಮನೆಯಲ್ಲೇ ಮಾಡ್ಕೊಂಡೆಲ್ಲ ಕುಡಿದ್ರೆ ನಿಮ್ಮ ರಿಸಲ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ.
ಸೊ ಸೂಪ್, ವೆಜಿಟೇಬಲ್ ಸೂಪ್ ತೊಗೋಬೋದು, ಕಾರ್ನ್ ಸೂಪ್ ನೀವು ತೊಗೋಬೋದು, ಅಥವಾ ಚಿಕನ್ ಸೂಪ್ ತೊಗೋಬೋದು, ಅಥವಾ ಎಗ್ ಸೂಪ್ ತೊಗೋಬೋದು. ಸೊ ಯಾವುದೇ ಸೂಪ್ ತೊಗೋಬೋದು. ಸೂಪ್ ಮಾಡೋಕ್ಕೆ ಬರಲ್ಲ, ಆಗಲ್ಲ ಅಂತ ಅನ್ನೋರು ಬೇಕಿದ್ರೆ ನೀವು ಈ ರೀತಿ ಬೇಳೆನ ಬೇಯಿಸ್ಕೊಳ್ಳಿ, ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳಿ, ಅದಕ್ಕೆ ಕ್ಯುಕುಂಬರ್ ಅಥವಾ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನಿ. ಬಟ್ 200 to 300 ಗ್ರಾಮ್ ಅಷ್ಟೇ ಇರಬೇಕಾಗುತ್ತೆ, ಜಾಸ್ತಿ ಇರೋ ಹಾಗಿಲ್ಲ. ಆ್ಯಂಡ್ ನೀವು ಡಿನ್ನರ್ ಅಂದರೆ ಈ ಸೂಪ್ ಇವೆಲ್ಲ ಹೇಳಿದ್ನಲ್ಲ, ಇದು ಡಿನ್ನರ್ ಆಪ್ಷನ್. ಸೊ ಡಿನ್ನರ್ ನೀವು 7 ಗಂಟೆ ಒಳಗಡೆ ಇದನ್ನು ಮುಗಿಸ್ಬಿಡ್ಬೇಕು. ಸೊ ಇಷ್ಟು ನಮ್ಮ ಈ 7 days ಡಯಟ್ ಪ್ಲ್ಯಾನ್. ಕಂಪ್ಲೀಟ್ 7 days ನೀವು ಇದನ್ನು ಪ್ರತಿ ದಿವಸ ತಪ್ಪದೇ ಇದು ಫಾಲೋ ಮಾಡ್ತಾ ಬಂದರೆ ರಿಸಲ್ಟ್ ಸಖತ್ತಾಗಿರುತ್ತೆ. ನಿಮ್ಮ ಬೆಲ್ಲಿ ಫ್ಲಾಟ್ ಆಗುತ್ತೆ, ನಿಮ್ಮ ಸಣ್ಣ ಕೂಡ ಆಗ್ತೀರಾ, 5 kg ಸಣ್ಣ ಆಗ್ತೀರಾ, ನ್ಯೂ ಇಯರ್ಗೆ ರೆಡಿ ಕೂಡ ಆಗ್ಬೋದು. ಆ್ಯಂಡ್ ನೀವು ಬಾಡಿ ಫಿಟ್ ಆಗಿರ್ತೀರಾ, ಆ್ಯಂಡ್ ನೀವು ಬ್ಯೂಟಿಫುಲ್ ಆಗು ಕಾಣ್ತೀರಾ, ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಡಯಟ್ ಪ್ಲ್ಯಾನ್ 700 ಕ್ಯಾಲರೀಸ್, ತುಂಬ ಲೋ ಕ್ಯಾಲರಿ ಡಯಟ್ ಪ್ಲ್ಯಾನ್. ಸೊ ಅದಕ್ಕೋಸ್ಕರ ಇದನ್ನು ಜಸ್ಟ್ 7 days ಅಂದರೆ 1 ವಾರ ಮಾತ್ರ ಫಾಲೋ ಮಾಡಿ. ಆಮೇಲೆ ನೆಕ್ಸ್ಟ್ 1 ವಾರ ಗ್ಯಾಪ್ ಕೊಡಿ. ಅಕಸ್ಮಾತ್ ಈ 1 ವಾರ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತು, ತುಂಬ ಆಸಮ್ ಆಗಿ ರಿಸಲ್ಟ್ ಸಿಕ್ತು ಅಂದರೆ 1 ವಾರ ಫಾಲೋ ಮಾಡಿ, ಆಮೇಲೆ 1 ವಾರ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಾರ ನೀವು ಇದನ್ನು ಫಾಲೋ ಮಾಡ್ಬೋದು. ಸೊ ತುಂಬ ಜನ ಈಗ ಕೇಳ್ಬೋದು, ಈಗ 7 days ಆಯಿತು, 1 ವಾರ ಆದಮೇಲೆ ಈ ಡಯಟ್ ಪ್ಲ್ಯಾನ್ ಸ್ಟಾಪ್ ಮಾಡಬೇಕು, ನೆಕ್ಸ್ಟ್ ಏನು ತಿನ್ನಬೇಕು ಅಂತ. ನೆಕ್ಸ್ಟ್ ನಾನು 10 kg ವೆಯ್ಟ್ ಲಾಸ್ 1 ಮಂತಲ್ಲಿ ಅಂತ ವಿಡಿಯೋ ಮಾಡಿದ್ದೀನಲ್ಲ, ಡಯಟ್ ಪ್ಲ್ಯಾನ್ ವಿಡಿಯೋ. ಸೊ ನೀವು ಅದನ್ನು ಆ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡ್ಬೋದು. ಬಟ್ ನಿಮ್ಮ ವೆಯ್ಟ್ ಇನ್ಕ್ರೀಸ್ ಆಗೋದಿಲ್ಲ, ವೆಯ್ಟ್ ಮೇಂಟೈನ್ ಆಗಿರುತ್ತೆ. ಇನ್ನೂ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ 1 ವಾರ ಆದಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ವೀಕ್ ನೀವು ಇದನ್ನು ಫಾಲೋ ಮಾಡಿ. ಸೊ ಆಲ್ಟರ್ನೇಟ್ ವೀಕ್ ನೀವು ಇದನ್ನು ಫಾಲೋ ಮಾಡ್ಬೋದು, ಅದೇ ಕಂಟಿನ್ಯೂಯಸ್ಲಿ ಇದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಲೋ ಕ್ಯಾಲರಿ ಡಯಟ್ ಪ್ಲ್ಯಾನ್ ಇದು. ನಿಮಗೆ ಅರ್ಜೆಂಟಾಗಿ ವೆಯ್ಟ್ ಲಾಸ್ ಮಾಡಬೇಕು, ಮದುವೆ ಇದೆ, ಫಂಕ್ಷನ್ ಇದೆ, ನ್ಯೂ ಇಯರ್ ಎಲ್ಲ ಇದೆ, ಪಾರ್ಟಿ ಇದೆ, ಸೊ ಇಮಿಡಿಯೇಟಾಗಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ಡಯಟ್ ಪ್ಲ್ಯಾನ್ನ ನೀವು ಜಸ್ಟ್ 7 days ಮಾತ್ರ ಫಾಲೋ ಮಾಡಿ. ಅದಕ್ಕಿಂತಲೂ ಜಾಸ್ತಿ ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಫಾಲೋ ಮಾಡಬೇಕು ಅಂದರೆ ಹೇಳಿದ್ನಲ್ಲ, 1 ವೀಕ್ ಗ್ಯಾಪ್ ಕೊಟ್ಟು ಮತ್ತೆ ನೆಕ್ಸ್ಟ್ ಇನ್ನೊಂದು ವೀಕ್ ನೀವು ಫಾಲೋ ಮಾಡ್ಬೋದು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಡಯಟ್ ಪ್ಲ್ಯಾನ್. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ನಂಗೆ ತುಂಬ ಇಂಪಾರ್ಟೆಂಟ್. ನನಗೂ ಅದು ಎನ್ಕರೇಜ್ಮೆಂಟ್ ಸಿಗುತ್ತೆ, ಬೇರೆಗೂ ಕೂಡ ಎನ್ಕರೇಜ್ಮೆಂಟ್ ಕೂಡ ಸಿಗುತ್ತೆ, ಆ್ಯಂಡ್ ಮೋಟಿವೇಶನ್ ಕೂಡ ಸಿಗುತ್ತೆ. ಸೊ 7 days ಆದಮೇಲೆ ನಿಮ್ಮ ಫೀಡ್ಬ್ಯಾಕ್ ಬಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್, ಆ್ಯಂಡ್ ನನಗೆ ತುಂಬ ಇಷ್ಟ ಕೂಡ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಪ್ಲೀಸ್ ನಾನು ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನನ್ನ ಬ್ಲಾಗ್ಸ್ಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ. ಯಾರಿಗೂ ಏನೂ ಆಗೋದು ಬೇಡ, ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಆ್ಯಂಡ್ ಎಲ್ಲರೂ ನಿಮ್ಮ ತಂದೆ ತಾಯಿನ ಪೂಜಿಸಿ ಆ್ಯಂಡ್ ಪ್ರೀತಿಸಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.